ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತೊಂದು ವಿಡಿಯೋದಲ್ಲಿ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡೋ ಮುಖಾಂತರ ನಾವು ಯಾವ ರೀತಿ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದು ಹೇಗೆ, ಏನೆಲ್ಲ ಬೇಕಾಗುತ್ತೆ, ಎಷ್ಟು ಬಡ್ಜೆಟ್ ಬೇಕಾಗುತ್ತೆ, ಕ್ರಿಯೇಟ್ ಮಾಡಾದ್ಮೇಲೆ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಹಾಕಿದ ಮೇಲೆ ಎಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು, ಪ್ರತಿಯೊಂದು ಪ್ರೋಸೆಸ್ಸನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಬ್ಲಾಗರ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತ ಅಂದರೆ, ಅಥವಾ ವೆಬ್ಸೈಟ್ ಡೆವಲಪ್ ಮಾಡಬೇಕು, ನಿಮ್ಮದೇ ಓನ್ ಏನಾದರೂ ಒಂದು ಆರ್ಟಿಕಲ್ ಬರೀಬೇಕು ಅಂತ ಅನ್ಕೋತಿದ್ದೀರಾ ಅಂತ ಅಂದರೆ ಕೊನೆ ತನಕ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಯೂಸ್ಫುಲ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಬೇಸಿಕ್ಕಿಂದ ಬಂದ್ಬೋಣ. ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕಂತಂದರೆ 3 ವಿಷಯ ಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಡೊಮೈನ್ ಅಂತ ಅಂದರೆ www.techinkannada.com. ಇದು ನನ್ನ ಡೊಮೈನು. ಅದೇ ರೀತಿ www.google.com ಇದು ಗೂಗಲ್ ಡೊಮೈನ್. ಅದೇ ರೀತಿ ನಿಮ್ಗೆ ಇಷ್ಟ ಬಂದಿರುವಂಥ ಡೊಮೈನ್ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಎಲ್ಲಿ ಪರ್ಚೇಸ್ ಮಾಡ್ತೀರಾ? ತುಂಬ ಫೇಮಸ್ ವೆಬ್ಸೈಟು godaddy.com. ಅದೇ ರೀತಿ ತುಂಬ ವೆಬ್ಸೈಟ್ ಇದೆ ಆಯಿತಾ, ಬಟ್ ತುಂಬ ಜನ ಈ ಒಂದು godaddyಯನ್ನು ಪ್ರಿಫರ್ ಮಾಡ್ತಾರೆ. ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಒಂದು ಡೊಮೈನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಡೊಮೈನ್, ನಿಮ್ಗೆ ಬೇಕಾಗಿರುವಂಥ ಡೊಮೈನ್ ಅವೈಲಬಲ್ ಇದೆಯಾ, ಅಥವಾ ಅವೈಲಬಲ್ ಇಲ್ಲ ಅಂತಂದರೆ ಬೇರೆ ಆಲ್ಟರ್ನೇಟಿವ್ ಯಾವ್ದಾದ್ರು ನೀವು ಚೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಟೈಮು ನೀವೇನಾದರೂ ಈ ಒಂದು ಡೊಮೈನ್ ಪರ್ಚೇಸ್ ಮಾಡಬೇಕಾದ್ರೆ ಒಂದು 300-400 ರೂಪಾಯಿ ಆಗುತ್ತೆ ಅಷ್ಟೇ. ಫಸ್ಟ್ ಟೈಮ್ ತುಂಬ ಕಡಿಮೆ. ಒಂದು ವರ್ಷ ಆದಮೇಲೆ ಏನು ರಿನ್ಯೂವಲ್ ಮಾಡ್ಕೋತಿರಲ್ವ, ಆ ಟೈಮಲ್ಲಿ 700-800 ರೂಪಾಯಿ ಆಗ್ತಾ ಹೋಗುತ್ತೆ ಆಯಿತಾ. ಫಸ್ಟ್ ಟೈಮ್ ಮಾತ್ರ ತುಂಬ ಕಡಿಮೆ ಇರುತ್ತೆ. ಇದು ಮೊದಲನೇ ವಿಷಯ. ಇನ್ನು ಎರಡನೇದು ಸರ್ವರ್ ಆಯಿತಾ. ಸರ್ವರ್ ಏನಕ್ಕೆ ಬೇಕು ಅಂತಂದರೆ, ನಿಮ್ಮ ಒಂದು ವೆಬ್ಸೈಟನ್ನು ಸ್ಟೋರ್ ಮಾಡೋದಕ್ಕೆ ಒಂದು ಜಾಗ ಬೇಕಲ್ವ, ಅದಕ್ಕೋಸ್ಕರ ಈ ಒಂದು ಸರ್ವರ್ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸರ್ವರ್ಲು ಕೂಡ ತುಂಬ ವಿಧ ಇರುವಂಥದ್ದು. ವಿಂಡೋಸ್ ಸರ್ವರ್ ಅಂತ ಬರುತ್ತೆ, ಲಿನಕ್ಸ್ ಸರ್ವರ್ ಅಂತ ಬರುತ್ತೆ, ಶೇರ್ಡ್ ಸರ್ವರ್ ಅಂತ ಬರುತ್ತೆ, ಡೆಡಿಕೇಟೆಡ್ ಸರ್ವರ್ ಅಂತ ಬರುತ್ತೆ. ಡೆಡಿಕೇಟೆಡ್ ಸರ್ವರ್ನೆಲ್ಲ ಪರ್ಚೇಸ್ ಮಾಡೋದಕ್ಕಾಗಲ್ಲ ಆಯಿತಾ, ಹೆವಿ ಕಾಸ್ಟ್ ಜಾಸ್ತಿ ಇರುತ್ತೆ. ತಿಂಗಳಿಗೆ 50,000 ರೂಪಾಯಿ ಇರುತ್ತೆ ಡೆಡಿಕೇಟೆಡ್ ಸರ್ವರ್ಗಳೆಲ್ಲ. ಅವೆಲ್ಲ ಹೆವಿ ಫಾಸ್ಟು. ನಿಮ್ಮ ಕಾನ್ಫಿಗರೇಷನ್ಗೆ ತಕ್ಕಂಗೆ ಒಂದು ಡೆಡಿಕೇಟೆಡ್ ಸರ್ವರ್ನ ಕೊಡ್ತಾರೆ ಆಯಿತಾ. ನಾವೆಲ್ಲ ಶೇರ್ಡ್ ಸರ್ವರ್ನ ಯೂಸ್ ಮಾಡಿದ್ರೆ ಸಾಕು. ಶೇರ್ಡ್ ಸರ್ವರ್ಗೆ ಯೂಶಲಿ 1,500 ರೂಪಾಯಿಗೂ ಸಿಗುತ್ತೆ, 1,000 ರೂಪಾಯಿಗೂ ಸಿಗುತ್ತೆ. 2,000-3,000 ರೂಪಾಯಿ ಒಂದು ಒಳ್ಳೆ ಸರ್ವರ್ ತೊಗೊಳ್ಳಿ ಆಯಿತಾ. ಅದರಲ್ಲಿ ನಿಮಗೆ ಫ್ರೀಯಾಗಿ SSL ಅಂತಲೂ ಕೊಡ್ತಾನೆ. SSL ಅಂತಂದರೆ ನಿಮ್ಮ ಸರ್ಟಿಫಿಕೇಷನ್, ಸೆಕ್ಯೂರ್ ಸರ್ಟಿಫಿಕೇಷನ್ ಆಯಿತಾ. ಎಷ್ಟೋ ಸಲ ನೀವು ವೆಬ್ಸೈಟ್ಗೆ ಹೋದಾಗ ನಾಟ್ ಸೆಕ್ಯೂರ್ ಅಂತ ಬರುತ್ತೆ ನೋಡಿ, ಆ ರೀತಿ ಬರಬಾರ್ದು ಅಂತ ಅಂದರೆ ಈ SSL ಸರ್ಟಿಫಿಕೇಟ್ನ ಅವರೇ ಒಂದೊಂದ್ಸಲ ಫ್ರೀಯಾಗಿ ಕೊಡ್ತಾರೆ. ಅದಿಲ್ಲ ಅಂದರೆ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ ಆಯಿತಾ. ಅವರೇ ಫ್ರೀಯಾಗಿ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಫ್ರೀಯಾಗಿ ಡೊಮೈನ್ ಕೊಡ್ತಾ ಇರ್ತಾರೆ ಎಷ್ಟೋ ಸಲ. ಫ್ರೀಯಾಗಿ ತುಂಬ ಅನ್ಲಿಮಿಟೆಡ್ ಇಮೇಲ್ ಆಗಿರ್ಬೋದು, ಸಬ್ ಡೊಮೈನ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ಕೊಂಬಿಟ್ಟು ತೊಗೊಬೇಕಾಗತ್ತೆ ಆಯಿತಾ. ನಿಮ್ಮ ಡೆವಲಪರ್ಗಳಿಗೆ ಹೇಳ್ಕೊಳ್ಳಿ ಅದನ್ನ. ಸೊ ಅವರು ನೋಡ್ಬಿಟ್ಟು ಓಕೆ ಇದನ್ನು ತೊಗೊಳ್ಳಿ ಅಂತ ಅವ್ರು ಪ್ರಿಫರ್ ಮಾಡ್ತಾರೆ. ಸೊ ಆ ರೀತಿ. ಸೊ ಎರಡನೇ ವಿಷಯ ಬೇಕಾಗಿರುವಂಥದ್ದು ನಮಗೆ ಈ ಒಂದು ಸರ್ವರಿಗೆ ಒಂದು 2,000-3,000 ರೂಪಾಯಿ ಆಗುತ್ತೆ ವರ್ಷಕ್ಕೆ. ಅದು ತಿಂಗಳಿಗೆಲ್ಲ, ವರ್ಷಕ್ಕೆ. ಸೊ ಇದರ ನಂತರ ಮೂರನೇ ವಿಷಯ ಫೈನಲಿ ಡೆವಲಪರು. ನೀವೇ ಡೆವಲಪರ್ ಆಗಿದ್ರೆ ಅಂದರೆ ಸೂಪರ್ ಅಂತೀರಿ, ದುಡ್ಡು ಉಳಿಸ್ಬೋದು, ಒಳ್ಳೆಯದು. ನೀವು ಡೆವಲಪರ್ ಅಲ್ಲ ಅಂತ ಅಂದರೆ ನೀವು ಬೇರೆಯವ್ರನ್ನ ಹೈಯರ್ ಮಾಡ್ಕೋಬೇಕಾಗುತ್ತೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ. ರೆಡಿಮೇಡ್ ವೆಬ್ಸೈಟ್ಗಳು ಸಹ ಸಿಗ್ತವೆ ನಿಮಗೆ ಆಯಿತಾ. ವೆಬ್ಸೈಟ್ ಬೇಕು ಅಂದರೆ ರೆಡಿಮೇಡ್ ವೆಬ್ಸೈಟ್ಗಳು ಸಿಗ್ತವೆ ನಿಮಗೆ. wix.com ಈ ರೀತಿ ತುಂಬ ಅಲ್ಲೆಲ್ಲ ನಿಮಗೆ ಫ್ರೀಯಾಗಿ ಸಿಕ್ಬಿಡ್ತವೆ. ಏನು ಡೆವಲಪ್ಮೆಂಟ್ ಬೇಕಾಗಿರೋ ಡೈರೆಕ್ಟಾಗಿ ಸರ್ವರ್ಗೆ ಅಪ್ಲೋಡ್ ಮಾಡಿದ್ರೆ ಸಾಕು. ಅವ್ರದ್ದೇ ಸರ್ವರ್ ಇರುತ್ತೆ ವಿಕ್ಸಲ್ಲಿ, ಅವ್ರದ್ದೇ ಸರ್ವರ್ ಇರುತ್ತೆ, ಅಲ್ಲೇ ಅಪ್ಲೋಡ್ ಮಾಡ್ಕೊಂಡ್ಬಿಡ್ತಾರೆ. ಬೇಕಾದ್ರೆ ಆ ರೀತಿನೂ ಮಾಡ್ಬೋದು. ಬಟ್ ನಿಮ್ಗೆ ಕಸ್ಟಮೈಸೇಷನ್ ಬೇಕು ಅಂತ, ನಿಮ್ಗೆ ಇಷ್ಟ ಬಂದಂಗೆ ವೆಬ್ಸೈಟನ್ನು ಆದರೂ ಕ್ರಿಯೇಟ್ ಮಾಡೋದು ಸ್ವಲ್ಪ ಕಷ್ಟ, ಮಾಡ್ಬೋದು ಸ್ವಲ್ಪ ಕಷ್ಟ. ಸೊ ಅದಕ್ಕೆ ಡೆವಲಪರ್ಗಳು ಬೇಕಾಗುತ್ತೆ ಆಯಿತಾ. ಸೊ ನಿಮ್ಮ ವೆಬ್ಸೈಟ್ ಯಾವ ರೀತಿ ಬೇಕು ಅಂದರೆ, ನೀವು ಮೊಬೈಲ್ಗೂ ಆಟೋಮೆಟಿಕ್ ಅದೇ ರೀಸೈಸ್ ಮಾಡ್ಕೊಂಬಿಡುತ್ತೆ. ಕಂಪ್ಯೂಟರ್ ಓಪನ್ ಮಾಡಿದ್ರೂ ಸಹ ಆಟೋಮೆಟಿಕ್ ರೀಸೈಸ್ ಆಗಿಬಿಡುತ್ತೆ. ರೆಸ್ಪಾನ್ಸಿವ್ ವೆಬ್ಸೈಟ್ ಅಂತ ಕರೀತಾರೆ ಅದಕ್ಕೆ. ಸೊ ಅದಾದ ನಂತರ ನಿಮ್ಮದು ಸ್ಟ್ಯಾಟಿಕ್ ವೆಬ್ಸೈಟ್ ಬೇಕಾ, ಡೈನಾಮಿಕ್ ವೆಬ್ಸೈಟ್ ಬೇಕಾ ಅಂತ. ಸ್ಟ್ಯಾಟಿಕ್ ಅಂತ ಅಂದರೆ ಪೇಜ್ ಏನೂ ಚೇಂಜ್ ಆಗಲ್ಲ, ನೀವೇನು ಅಪ್ಡೇಟ್ ಮಾಡಲ್ಲ ಅದಕ್ಕೆ. ಜಸ್ಟ್ ಒಂದೊಂದ್ಸಲ ನೋಡ್ಬೋದು ಕಾಲೇಜ್ಗಳದ್ದು ಒಂದೊಂದು ವೆಬ್ಸೈಟ್ ಇರ್ತವೆ, ಜಸ್ಟ್ ಇನ್ಫಾರ್ಮೇಷನ್ ಇರುತ್ತೆ ಅಷ್ಟೇ. ಏನೋ ಅದರಲ್ಲಿ ನೀವೇನು ಏನೂ ಇರಲ್ಲ ಅಷ್ಟೊಂದು. ಜಸ್ಟ್ ಒಂದು 2-3 ಪೇಜ್ ಇರ್ತಾವೆ ಅಷ್ಟೇ. ಅದಕ್ಕೆ ಸ್ಟ್ಯಾಟಿಕ್ ವೆಬ್ಸೈಟ್ ಅಂತ ಕರೀತಾರೆ. ಡೈನಾಮಿಕ್ ವೆಬ್ಸೈಟ್ ಅಂದರೆ ಪ್ರತಿದಿನ ಅಪ್ಡೇಟ್ ಮಾಡ್ತಿರ್ತೀರ ನೀವು. ಫಾರ್ ಎಕ್ಸಾಂಪಲ್ಲು ಎಲ್ಲ ನ್ಯೂಸ್ ವೆಬ್ಸೈಟ್ಗಳೆಲ್ಲ ಈ ಒಂದು ಡೈನಾಮಿಕ್ ವೆಬ್ಸೈಟ್ಗಳು. ಯೂಶಲಿ ಬ್ಲಾಗರ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಡೈನಾಮಿಕ್ ವೆಬ್ಸೈಟ್ಗಳು ಆಗಿರುತ್ತೆ ಆಯಿತಾ. ಸೊ ಡೈನಾಮಿಕ್ ವೆಬ್ಸೈಟ್ಗೆ ಡೆವಲಪರ್ಗಳು ಸ್ವಲ್ಪ ಕಾಸ್ಟ್ನ ಚಾರ್ಜ್ ಜಾಸ್ತಿ ಮಾಡ್ತಾರೆ. ಸ್ಟ್ಯಾಟಿಕ್ ವೆಬ್ಸೈಟಲ್ಲಿ ಅಷ್ಟೊಂದು ಕಾಸ್ಟ್ ಜಾಸ್ತಿ ಆಗಲ್ಲ ಆಯಿತಾ. ಏನೋ ಒಂದು 5,000 ರೂಪಾಯಲ್ಲೇ ಮುಗಿದೋಗ್ಬಿಡುತ್ತೆ ಒಂದು ಸ್ಟ್ಯಾಟಿಕ್ ವೆಬ್ಸೈಟ್ ಆದರೆ. ಡೈನಾಮಿಕ್ ವೆಬ್ಸೈಟಿಗೆ ಡೆವಲಪರ್ಗಳು ಏನಾದರೂ ಒಂದು ವೇಳೆ ನೀವು ವರ್ಲ್ಡ್ ಪ್ರೆಸ್ಸಲ್ಲಿ ನಿಮ್ಮ ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡ್ತಿದ್ದೀರಾ ಅಂತಂದರೆ 10,000-15,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಯೂಶಲಿ. ಕೆಲವೊಬ್ರು ಇನ್ನೂ ಜಾಸ್ತಿ ಮಾಡಿದ್ರು ಮಾಡ್ಬೋದು. ಈ ಒಂದು ವರ್ಲ್ಡ್ ಪ್ರೆಸ್ಸಿಗೆ ನನಗೆ ಅನಿಸ್ತಂಗೆ ಅಷ್ಟೇ ಮ್ಯಾಕ್ಸಿಮಮ್ 15,000 ರೂಪಾಯಿ ಕೊಟ್ಬಿಟ್ಟು ಡೆವಲಪ್ಮೆಂಟನ್ನು ಮಾಡಿಸ್ಬೋದು. ಎಷ್ಟೋ ಸಲ ಬ್ಯಾಕ್ ಎಂಡನ್ನು ನಿಮ್ಮದೇ ಓನ್ ಬ್ಯಾಕ್ ಎಂಡ್ ಬೇಕು ಅಂತ ಅಂದರೆ, ಈಗೇನು ವರ್ಲ್ಡ್ ಪ್ರೆಸ್ ಯೂಸ್ ಮಾಡಲ್ಲ ನಾನು, ಓನ್ ಬ್ಯಾಕ್ ಎಂಡ್ ಬೇಕು ಅಂತ ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಾದರೆ 25,000 ರೂಪಾಯಿ ತನಕ ಆ ಒಂದು ಡೆವಲಪ್ಮೆಂಟಿಗೆ ಹೋಗ್ಬೋದು. ಯೂಶಲಿ ನನಗೆ ಅನಿಸ್ತಂಗೆ ಬೇಡ, ಅದು ವರ್ಲ್ಡ್ ಪ್ರೆಸ್ಸನ್ನೇ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಪ್ಲಗ್ಗಿನ್ಗಳು ಸಿಗುತ್ತೆ. ಸೊ ವರ್ಲ್ಡ್ ಪ್ರೆಸ್ಸಲ್ಲೇ ಮಾಡಿಸ್ಕೊಳ್ಳಿ. ಒಂದು 10,000-15,000 ರೂಪಾಯಿ ಆಗುತ್ತೆ. ಸೊ ಹೀಗೆ ಇಷ್ಟು ಬೇಸಿಕ್ ತಿಂಗಳು ನಿಮ್ಮ ಒಂದು ವೆಬ್ಸೈಟನ್ನು ನೀವು ಮಾಡಬೇಕು ಅಂದರೆ, ಒಂದು ನ್ಯೂಸ್ ವೆಬ್ಸೈಟು ಅಥವಾ ಬ್ಲಾಗಿಂಗ್ ವೆಬ್ಸೈಟ್, ಏನೊಂದು ಆರ್ಟಿಕಲ್ ಬರೀದಕ್ಕೆ ವೆಬ್ಸೈಟ್ ಅಂತ ಅಂದರೆ ಈ ರೀತಿ ಡೈನಾಮಿಕ್ ವೆಬ್ಸೈಟ್ ಬೇಕು. ನಿಮ್ಮ ಕಾಸ್ಟ್ ಇಷ್ಟ ಆಗುತ್ತೆ ಹೇಳಿದ್ನಲ್ಲ. ಒಂದು
ಒಂದು 15,000 ರೂಪಾಯಿ ಇಟ್ಕೊಳ್ಳಿ ವೆಬ್ಸೈಟಿಗೆ. ಅದಂತರ ಸರ್ವರಿಗೆ ಒಂದು 3,000 ರೂಪಾಯಿ, ಆಮೇಲೆ ಡೊಮೈನಿಗೆ ಒಂದು 2,000 ರೂಪಾಯಿ ಅಂತಲೇ ಇಟ್ಕೊಳ್ಳಿ. ಟೋಟಲ್ ನನಗನ್ನಿಸ್ತಂಗೆ ಒಂದು 20,000 ರೂಪಾಯಲ್ಲಿ ಒಂದು ಕಂಪ್ಲೀಟ್ ವೆಬ್ಸೈಟನ್ನು ಬಿಲ್ಡ್ ಮಾಡಬಹುದು. ಇದನ್ನು ವೆಬ್ಸೈಟನ್ನು ಮುಗೀತು, ವೆಬ್ಸೈಟ್ ಮಾಡಿದ್ರಿ. ಮುಂದಿನ ಸ್ಟೆಪ್ ಏನಪ್ಪ ಅಂತಂದರೆ ನಿಮ್ಮ ಒಂದು ವೆಬ್ಸೈಟನ್ನು ಇಂಡೆಕ್ಸ್ ಮಾಡುವಂಥದ್ದು. ಇಂಡೆಕ್ಸ್ ಅಂತಂದ್ರೆ ಏನು? ತುಂಬ ಜನ ಗೊತ್ತು ಏನು ಇಂಡೆಕ್ಸಿಂಗ್ ಅಂತಂದ್ರೆ. ತುಂಬ ಜನ ಜಸ್ಟ್ ವೆಬ್ಸೈಟ್ ಕ್ರಿಯೇಟ್ ಮಾಡಿಬಿಡ್ತಾರೆ, ಬಟ್ ಇಂಡೆಕ್ಸಿಂಗನ್ನು ಯಾರೂ ಮಾಡಲ್ಲ. ಇಂಡೆಕ್ಸಿಂಗ್ ಅಂದರೆ ಏನಪ್ಪ ಅಂತಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಗೂಗಲ್ ಮಾಡ್ದ ಅಂತಂದರೆ ನಿಮ್ಮ ಒಂದು ವೆಬ್ಸೈಟ್ ತೋರಿಸ್ಬೇಕು ಅಂತಂದರೆ ನಿಮ್ಮ ವೆಬ್ಸೈಟು ಗೂಗಲ್ನಲ್ಲಿ ಇಂಡೆಕ್ಸಿಂಗ್ ಆಗಿ, ಗೂಗಲಿಗೆ ಗೊತ್ತಿರಬೇಕು ನಿಮ್ಮ ವೆಬ್ಸೈಟಲ್ಲಿ ಇಷ್ಟೆಲ್ಲ ಪೇಜ್ಗಳಿದೆ, ಯಾವೆಲ್ಲ ವರ್ಡ್ಸ್ಗಳಿದೆ, ಪ್ರತಿಯೊಂದು ಕೂಡ ಗೂಗಲ್ಗೆ ಗೊತ್ತಿರಬೇಕು ತಾನೆ. ಸೊ ಅದರಿಂದ ನಿಮ್ಮ ಒಂದು ವೆಬ್ಸೈಟನ್ನು ಇಂಡೆಕ್ಸಿಂಗ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೀವರ್ಡ್ಸ್ ಎಲ್ಲ ಯೂಸ್ ಮಾಡಿರಬೇಕಾಗುತ್ತೆ. ಗೂಗಲ್ಗೆ ಗೊತ್ತಾಗಬೇಕಾನೆ ಯಾವ ಕೀವರ್ಡ್ ಯೂಸ್ ಮಾಡಿ, ಯಾವ ವರ್ಡನ್ನ ಸರ್ಚ್ ಮಾಡಿದ್ರೆ ಯಾವ ವೆಬ್ಸೈಟಿಂದ ಏನು ಬರಬೇಕು ಅಂತ ಗೊತ್ತಾಗಬೇಕಾನೆ. ಸೊ ಆ ರೀಸನ್ಗೆ ನಿಮ್ಮ ವೆಬ್ಸೈಟಲ್ಲಿ ಪ್ರಾಪರ್ ಕೀವರ್ಡ್ಸ್ ಎಲ್ಲ ಇರಬೇಕಾಗುತ್ತೆ. ಸೊ ಆದ್ದರಿಂದ ನಿಮ್ಮ ಒಂದು ವೆಬ್ಸೈಟ್ನ ಸೈಟ್ ಮ್ಯಾಪನ್ನು ಗೂಗಲ್ ಇಂಡೆಕ್ಸಿಂಗ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಇದು ನೀವು ಮಾಡಬೇಕಾಗಿರೋಂಥ ಮೊದಲನೇ ವಿಷಯ. ಡೆವಲಪ್ಮೆಂಟ್ ಆದಮೇಲೆ ಅದನ್ನು ನೀವೇ ಮಾಡಬೇಕಾಗಿಲ್ಲ, ಆಯಿತಾ. ನಿಮ್ಮ ಡೆವಲಪರಿಗೆ ಹೇಳಿ, ಅವರೇ ಮಾಡಿಕೊಡ್ತಾರೆ. ಎಷ್ಟು ಜನ ಮಾಡಲ್ಲ, ನೀವು ಹೇಳ್ಬಿಟ್ಟು ಮಾಡಿಸ್ಬೇಕು. ಏನಕ್ಕೆ ಅಂದರೆ ಗೂಗಲ್ ಮಾಡಿದ್ರೆ ನಿಮ್ಮೊಂದು ವೆಬ್ಸೈಟ್ ಮೇಲಕ್ಕೆ ಬರ್ಬೇಕಾಗ್ತಾನೆ, ಗೂಗಲಿಗೆ ಗೊತ್ತಾಗಬೇಕು ಅಟ್ಲೀಸ್ಟ್ ನಿಮ್ಮ ವೆಬ್ಸೈಟಲ್ಲಿ ಈ ಆರ್ಟಿಕಲ್ ಇದೆ, ಈ ಪೇಜ್ ಇದೆ ಅಂತ. ಸೊ ಅದರಿಂದ ಇಂಡೆಕ್ಸಿಂಗ್ ಮಸ್ಟ್. ಇನ್ನು ಡೆವಲಪ್ಮೆಂಟ್ ಏನೋ ಆಯಿತು, ಮಾನಿಟೈಸ್ ಯಾವ ರೀತಿ ಮಾಡೋದು ಅಂತಂದರೆ, ವೆಬ್ಸೈಟಿಗೆ ಅಡ್ವರ್ಟೈಸ್ಮೆಂಟನ್ನು ಯಾವ ರೀತಿ ಆಗೋದು ಅಂತಂದರೆ, ನೀವು ನಿಮ್ಮ ವೆಬ್ಸೈಟನ್ನು ಡೆವಲಪ್ ಮಾಡೋ ಟೈಮಲ್ಲಿ ಡೆವಲಪರ್ಗಳಿಗೆ ಆ್ಯಡ್ ಸ್ಲಾಟನ್ನು ಕೊಟ್ಟಿರಬೇಕಾಗುತ್ತೆ. ಅಂದರೆ ಡೆವಲಪರ್ಗೆ ಹೇಳಬೇಕಾಗುತ್ತೆ ಯಾವ ಜಾಗದಲ್ಲಿ ನೀವು ಅಡ್ವರ್ಟೈಸ್ಮೆಂಟನ್ನು ಆಗೋದಕ್ಕೆ ಇಷ್ಟಪಡ್ತೀರಾ ಅಂತ. ಆರ್ಟಿಕಲ್ಗಳ ಮಧ್ಯೆ ಆಗಿರ್ಬೋದು, ವೆಬ್ಸೈಟ್ನ ಟಾಪಲ್ಲಿ ಆಗಿರ್ಬೋದು, ಸೈಡಲ್ಲಿ ಆಗಿರ್ಬೋದು, ಈ ರೀತಿ ಮುಂಚೆನೇ ಈ ಒಂದು ಆ್ಯಡ್ ಸ್ಲಾಟ್ಗಳನ್ನು ಫಿಕ್ಸ್ ಮಾಡಿರಬೇಕಾಗುತ್ತೆ, ಆಯಿತಾ. ಸೊ ಡೆವಲಪರ್ಗಳು ಅದನ್ನು ಡೆವಲಪ್ ಮಾಡಿಕೊಡ್ತಾರೆ. ನೀವು ಜಸ್ಟು ಆ ಒಂದು ಕೋಡನ್ನು ನಿಮ್ಮ ಬ್ಯಾಕ್ ಎಂಡಲ್ಲಿ ಹಾಕಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅಡ್ವರ್ಟೈಸ್ಮೆಂಟು ಬರೋಕ್ಕೆ ಶುರುವಾಗುತ್ತೆ, ಆಯಿತಾ. ಹಾಗಾದರೆ ನಿಮ್ಮ ವೆಬ್ಸೈಟ್ಗೆ ಅಡ್ವರ್ಟೈಸ್ಮೆಂಟ್ ಯಾರಪ್ಪ ಕೊಡ್ತಾರೆ ಅಂತಂದರೆ, ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೂಗಲ್ ಆ್ಯಡ್ಸೆನ್ಸ್ನ ಮುಖಾಂತರ ನಿಮ್ಮ ಒಂದು ವೆಬ್ಸೈಟನ್ನು ಮಾನಿಟೈಸ್ ಮಾಡ್ಕೊಬೋದು. ಗೂಗಲ್ ಆ್ಯಡ್ಸೆನ್ಸ್ ಒಂದೇ ಅಲ್ಲ, ಆಯಿತಾ, ತುಂಬ ದಾರಿಗಳಿರುವಂಥದ್ದು ನಿಮ್ಮ ಒಂದು ವೆಬ್ಸೈಟನ್ನು ಮಾನಿಟೈಸ್ ಮಾಡೋದಕ್ಕೆ. ಆದರೆ ಫಸ್ಟ್ ಪ್ರಿಫರೆನ್ಸು ಪ್ರತಿ ಸಲ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಆಗಿರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರೀಸೆಂಟಾಗಿ ಕನ್ನಡ ವೆಬ್ಸೈಟ್ಗಳು ಸಹ ಗೂಗಲ್ ಆ್ಯಡ್ಸೆನ್ಸ್ ಸಪೋರ್ಟ್ ನೀಡ್ತಾ ಇರುವಂಥದ್ದು. ಸೊ ಇನ್ಮೇಲೆ ಕನ್ನಡ ವೆಬ್ಸೈಟ್ಗಳಿಗೂ ಸಹ ನಾವು ಅಡ್ವರ್ಟೈಸ್ಮೆಂಟನ್ನು ಹಾಕ್ಬೋದು. ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮೊದಲ ದಾರಿ, ಫಸ್ಟ್ ಪ್ರಿಫರೆನ್ಸ್ ಗೂಗಲ್ ಆ್ಯಡ್ಸೆನ್ಸ್ ಆಗಿರಲಿ. ಅದೇ ಥರ ಫೇಸ್ಬುಕ್ ಎಂದು ಇನ್ಸ್ಟಂಟ್ ಆರ್ಟಿಕಲ್ ಅಂತ ಇರುವಂಥದ್ದು, ಆಯಿತಾ. ನೀವು ಫೇಸ್ಬುಕ್ ಪೇಜ್ ಇದೆ ಅಂತ ಅಂದರೆ ಅಲ್ಲಿ ಇನ್ಸ್ಟಂಟ್ ಆರ್ಟಿಕಲ್ ಎನೇಬಲ್ ಮಾಡ್ಕೊಂಬಿಟ್ಟು ನಿಮ್ಮದು ಏನು ವೆಬ್ಸೈಟ್ ವರ್ಲ್ಡ್ ಪ್ರೆಸ್ಸಲ್ಲಿ ಆ ಒಂದು ಪ್ಲಗ್ಗಿನ್ ಬರುತ್ತೆ, ಒಂದು ಪ್ಲಗ್ಗಿನ್ನ ಏನೋ ಪ್ರೊಸೀಜರ್ ಇದೆ, ಆಯಿತಾ. ಆ ಪ್ಲಗ್ಗಿನ್ ಹಾಕೊಂಡ್ಬಿಟ್ಟು ಆಮೇಲೆ ನೀವು ಅದಕ್ಕೆ ಅಪ್ರೂವಲ್ ಪ್ರೋಸೆಸ್ ಏನೋ ಇರುತ್ತೆ, ಆಯಿತಾ. ಅಪ್ರೂವಲ್ ತುಂಬ ಈಸಿ ಅಲ್ಲ, ಚೆಕ್ ಮಾಡ್ತಾರೆ ಆರ್ಟಿಕಲ್ ಪ್ರತಿಯೊಂದನ್ನು ಸಹ. ಗೂಗಲ್ ಆ್ಯಡ್ಸೆನ್ಸು ಅಷ್ಟೇ, ಆಯಿತಾ. ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡಿದ ತಕ್ಷಣ ಅಪ್ರೂವ್ ಆಗಿಬಿಡುತ್ತೆ ಅಂತ ಅಲ್ಲ, ತುಂಬ ಏನೇನೋ ಪ್ರೊಸೆಸ್ ಇರುತ್ತೆ. ಚೆಕ್ ಮಾಡ್ತಾರೆ ನಿಮ್ಮೊಂದು ವೆಬ್ಸೈಟನ್ನು, ಆರ್ಟಿಕಲ್ಗಳೆಲ್ಲ ಚೆನ್ನಾಗಿದೆಯಾ, ನಿಮ್ಮದು ಯುನೀಕಾ ಅಥವಾ ಬೇರೆಯವ್ರದ್ದೊಂದು ಕಾಪಿ ಮಾಡಿದ್ದೀರಾ, ಪ್ರತಿಯೊಂದು ಕೂಡ ಚೆಕ್ ಮಾಡಿಬಿಟ್ಟು ನಿಮ್ಗೆ ಅಪ್ರೂವಲ್ನ ಕೊಡೋದು ಅಷ್ಟು ಈಸಿ ಅಲ್ಲ, ಆಯಿತಾ. ಈ ಒಂದು ಅಪ್ರೂವಲ್ ತೊಗೊಳ್ಳೋವಂಥದ್ದು ತುಂಬ ಕಷ್ಟ. ನೀವು ಆರ್ಟಿಕಲ್ ನಿಮ್ಮದೇ ಯುನೀಕ್ ಆರ್ಟಿಕಲ್ ಅಂತ ಅಂದರೆ ನೋಡ್ಬೋದು, ಒಂದು 10 ಆರ್ಟಿಕಲ್ ಇರಬೇಕು ಸ್ಟಾರ್ಟಿಂಗು. ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡಿದ ತಕ್ಷಣ ಏನು ಆರ್ಟಿಕಲ್ನೆಲ್ಲ ಅಂತ ಇಲ್ಲ ಅಂತ ಅಂದರೆ ಅವ್ರು ನೋಡ್ತಾರೆ, ಏನು ಆರ್ಟಿಕಲ್ ಇಲ್ಲ ಅಂದ್ಬಿಟ್ಟು ಅಪ್ರೂವ್ ಮಾಡಲ್ಲ. ಸೊ ಒಂದು 10-20 ಆರ್ಟಿಕಲ್ ಇರಬೇಕು ಸ್ಟಾರ್ಟಿಂಗು, ಆಮೇಲೆ ಅಪ್ರೂವ್ ಮಾಡ್ತಾರೆ ಅವರು. ಸೊ ಆ ರೀತಿ ಪ್ರೋಸೆಸ್ ಇರುತ್ತೆ. ಸೊ ಇದು ಫಸ್ಟ್ ಪ್ರಿಫರೆನ್ಸ್, ಆಯಿತಾ. ಒಂದು ಗೂಗಲ್ ಆ್ಯಡ್ಸೆನ್ಸು ಅಥವಾ ಫೇಸ್ಬುಕ್ಕಿನ ಇನ್ಸ್ಟಂಟ್ ಆರ್ಟಿಕಲ್ ಮುಖಾಂತರ ಕೂಡ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು. ಬಿಟ್ಟರೆ ನೀವು ಅಫಿಲಿಯೇಟ್ ಲಿಂಕ್ಗಳನ್ನು ಯೂಸ್ ಮಾಡ್ಬೋದು. ಅಫಿಲಿಯೇಟ್ ಲಿಂಕ್ ಅಂತಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಲಿಂಕ್ಗಳನ್ನು ನೀವು ಆರ್ಟಿಕಲ್ ಬರೀಬೇಕಾದ್ರೆ ಮಧ್ಯದಲ್ಲಿ ಏನೋ ಒಂದು ಪ್ರಾಡಕ್ಟ್ ಬಗ್ಗೆ ಮಾತನಾಡ್ತಾ ಇದ್ದೀರಾ, ಆ ಒಂದು ಪ್ರಾಡಕ್ಟ್ ಲಿಂಕ್ ನೀವು ಅಲ್ಲಿ ಹಾಕ್ಬಿಟ್ಟು ಆ ಒಂದು ಲಿಂಕಿಂದ ಬೇರೆಯವ್ರು ಪರ್ಚೇಸ್ ಮಾಡೋದು ಅಂದರೆ ಅಫಿಲಿಯೇಟ್ ಇದನ್ನ ಮುಖಾಂತರ ನೀವು ಅಫಿಲಿಯೇಟ್ ಮುಖಾಂತರ ಸಹ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು, ಆಯಿತಾ. ಯಾರು ಪರ್ಚೇಸ್ ಮಾಡಿದ್ರೆ ಮಾತ್ರ ದುಡ್ಡು ಅರ್ನ್ ಮಾಡ್ಬೋದು, ಯಾರೋ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಏನೂ ದುಡ್ಡು ಬರೋದಿಲ್ಲ. ಇನ್ನು ಎರಡನೇದು ಪೇಯ್ಡ್ ಆರ್ಟಿಕಲ್ ಬರೆಯುವಂಥದ್ದು. ಯಾವುದಾದ್ರು ಒಂದು ಕಂಪ್ನಿ ಬರುತ್ತೆ ನಿಮಗೆ, ಈ ರೀತಿ ನಾವು ದುಡ್ಡು ಕೊಡ್ತೀವಿ, ಇಷ್ಟು ನಮ್ಮ ಬಗ್ಗೆ ಆರ್ಟಿಕಲ್ ಬರೀರಿ ಅಂತ ಹೇಳ್ತಾರೆ. ಸೊ ನೀವು ದುಡ್ಡು ಇಸ್ಕೊಂಬಿಟ್ಟು ಒಂದು ಆರ್ಟಿಕಲ್ನ ಕೂಡ ಬರೀಬೋದು. ಇದಾದ ನಂತರ ಇನ್ನೊಂದು ಲೋಕಲ್ ಅಡ್ವರ್ಟೈಸ್ಮೆಂಟ್ಗಳು, ಆಯಿತಾ. ಲೋಕಲ್ ಅಡ್ವರ್ಟೈಸ್ಮೆಂಟ್ಗಳಂತಂದರೆ ಯಾರೋ ನಿಮ್ಮ ಲೋಕಲ್ ಯಾವುದೋ ಬೆಂಗಳೂರಲ್ಲಿ ಯಾವುದೋ ಹತ್ರದಲ್ಲಿ ಯಾವುದೋ ಏನೋ ಒಂದು ಅಂಗಡಿ ಇದೆ, ಯಾವುದೋ ಒಂದು, ಅಥವಾ ಯಾವುದೋ ಒಂದು ಸ್ಕೂಲ್ ಇದೆ, ಯಾವುದೋ ಒಂದು ಕಾಲೇಜ್ ಇದೆ, ಅವರ ಅಡ್ವರ್ಟೈಸ್ಮೆಂಟ್ ನಿಮ್ಮ ವೆಬ್ಸೈಟಿಗೆ ಹಾಕ್ಬೋದು. ಈ ಮುಖಾಂತರ ಕೂಡ ನೀವು ನಿಮ್ಮ ಒಂದು ವೆಬ್ಸೈಟನ್ನು ಮಾನಿಟೈಸ್ ಮಾಡ್ಬೋದು. ಈ ಮುಖಾಂತರ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು, ಆಯಿತಾ. ಸೊ ಹಾಗಾದರೆ ನೀವು ಕೇಳ್ತಾ ಇದ್ದೀರಾ ಅಂತ ಅಂದರೆ, ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ನ ಮುಖಾಂತರ ಎಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ. ಬೇರೆ ಯಾವುದೂ ಇಲ್ಲ, ಆಯಿತಾ. ಇನ್ಸ್ಟಂಟ್ ಆರ್ಟಿಕಲು ಅಲ್ಲ, ಜಸ್ಟ್ ಅಫಿಲಿಯೇಟ್ ಲಿಂಕು ಅದನ್ನೆಲ್ಲ ಬಿಟ್ಬೋಣ, ಆಯಿತಾ. ಜಸ್ಟ್ ಗೂಗಲ್ ಆ್ಯಡ್ಸೆನ್ಸ್ನ ಮುಖಾಂತರ ನೀವು ಎಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಂತಂದರೆ ನಾನು ಹೇಳ್ತೀನಿ, ಆಯಿತಾ. ಒಂದು ಅಪ್ರಾಕ್ಸಿಮೇಟ್ ದುಡ್ಡು ಎಷ್ಟನ್ನು ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಏನಾದರೂ ಒಂದು ವೇಳೆ ನಿಮ್ಮ ಒಂದು ವೆಬ್ಸೈಟಿಗೆ, ಆಯಿತಾ, 1000 ಜನ ವಿಸಿಟ್ ಮಾಡಿದ್ರು ಅಂತ ಅಂದರೆ, 1000 ಜನ ಒಂದಿನ ಬಂದ್ಬಿಟ್ಟು ನೀವು ಒಂದು ವೆಬ್ಸೈಟನ್ನು ನೋಡ್ತಾರೆ, ಆಯಿತಾ. ಆ ಒಂದು ವೆಬ್ಸೈಟಲ್ಲಿ 3 ಅಡ್ವರ್ಟೈಸ್ಮೆಂಟ್ ಬಂದಿದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಪ್ರತಿಯೊಬ್ಬರು 1000 ಜನ ಏನು ನೋಡ್ತಾರೆ, 3 ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ತೋರಿಸಿರುತ್ತೆ, ಬ್ಯಾನರ್ ಆಡ್ಗಳು ಬರುತ್ತಲ್ಲ ವೆಬ್ಸೈಟಲ್ಲಿ. 3 ಅಡ್ವರ್ಟೈಸ್ಮೆಂಟ್ ಇದೆ ಅಂತ ಅಂದರೆ ನೀವು ಅರ್ನ್ ಮಾಡುವಂಥ ದುಡ್ಡು ಆ ಒಂದು ದಿನಕ್ಕೆ 70 ರೂಪಾಯಿಂದ 100 ರೂಪಾಯಿ ತನಕ ಇರುತ್ತೆ, ಆಯಿತಾ. ಅದು ಇಷ್ಟೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಮ್ಮ ಭಾರತದ ವಿಸಿಟರ್ಗಳು ಅಂದರೆ ಕನ್ನಡದಲ್ಲೇ ಮಾಡ್ತಾಯಿದ್ದೀರಾ ಅಂತಂದರೆ ಯೂಶ್ವಲಿ ಕರ್ನಾಟಕದವರೇ ನೋಡಿರ್ತಾರೆ. ಸೊ ಇಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ರೇಟ್ಗಳು ಸ್ವಲ್ಪ ಕಡಿಮೆ ಇರುತ್ತೆ. ಅದೇ ಅಮೆರಿಕಾದಲ್ಲಿರುವಂಥ ಯಾರೊಬ್ಬ ವ್ಯಕ್ತಿ ನಿಮ್ಮ ಒಂದು ವೆಬ್ಸೈಟನ್ನು ನೋಡೋದು ಅಂತಾರೆ, ಕಾಸ್ಟ್ ಹೆವಿ ಜಾಸ್ತಿ ಇರುತ್ತೆ. ನಿಮಗೇನು 70-100 ರೂಪಾಯಿ ಏನು ಇಂಡಿಯಾದಲ್ಲಿ ಬಂತು ದುಡ್ಡು, ಅದೇ ಅಮೆರಿಕಾದಲ್ಲಿ 1000 ರೂಪಾಯಿ ತನಕ ನೀವು 1000 ಕ್ಲಿಕ್ಗಳಿಗೆ, 1000 ವಿಸಿಟಿಗೆ 1000 ರೂಪಾಯಿನೇ ಅರ್ನ್ ಮಾಡ್ಬೋದು ನೀವು, ಆಯಿತಾ.
ಅಷ್ಟು US ಅಲ್ಲಿ ಅಮೆರಿಕಾದಲ್ಲಿ ಜಾಸ್ತಿ ಇರುತ್ತೆ. ಬಟ್ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಈ ಒಂದು RPM ರೇಟೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಅದರಿಂದ 1000 ಜನ ವಿಸಿಟ್ ಮಾಡಿದ್ರು ಅಂತಂದರೆ ಅಪ್ರಾಕ್ಸಿಮೇಟ್ಲಿ 70ರಿಂದ 100 ರೂಪಾಯಿನ ನೀವು ಅರ್ನ್ ಮಾಡ್ಬೋದು ಗೂಗಲ್ ಆ್ಯಡ್ಸೆನ್ಸ್ನ ಮುಖಾಂತರ, ವೆಬ್ಸೈಟ್ನ ಮುಖಾಂತರ. ಸೊ ನಿಮ್ದೇನಾದರೂ ಒಂದು ಒಳ್ಳೆ ಫೇಸ್ಬುಕ್ ಪೇಜ್ ಇದೆ ಅಂತಂದರೆ, ಟ್ರಾಫಿಕ್ ಸೋರ್ಸ್ ನಿಮ್ಗೆ ತುಂಬ ಚೆನ್ನಾಗಿದೆ ಅಂತಂದರೆ ಈ ರೀತಿ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ಅಪ್ರಾಕ್ಸಿಮೇಟ್ಲಿ ಒಂದು 20-25 ಸಾವಿರ ರೂಪಾಯಲ್ಲಿ ಪ್ರತಿಯೊಂದನ್ನು ಕೂಡ ಮುಗಿಸ್ಬಿಡ್ಬೋದು ನೀವು. ಸೊ ಇದಿಷ್ಟು ನೀವು ಯಾವ ರೀತಿ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ದುಡ್ಡನ್ನು ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆ ಅಂತಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡ್ಬೋದು, ನಾನು ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋಲಿ.